ಉಪಗ್ರಹ ಅದರಿಂದ ಹೊರಗೆ ಬಂದ್ರೂ ಅದು ಒಂದು ಬಾಡಿ ಆಗಿ ಅಲ್ಲೇ ಸುತ್ತಾ ಇರತ್ತೆ. ಅದು ವೇಸ್ಟ್ ಬಾಡಿ, ಯಾಕೆಂದ್ರೆ ಅದರದ್ದು ಏನು ಕೆಲಸ ಇರಲ್ಲ. ಬಟ್ ಅದು ಇಮಿಡಿಯೇಟ್ ಇದಕ್ಕೆ ಭೂಮಿ ಕಡೆಗೆ ಬರೋದಿಲ್ಲ. ಮಲ್ಟಿ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ರೆಡಾರ್ ಅಳವಡಿಸಿ ಅದ್ರ ಮೂಲಕ ಪ್ರತಿಯೊಂದು ಆಬ್ಜೆಕ್ಟ್ ಅನ್ನು ಟ್ರ್ಯಾಕ್ ಮಾಡ್ತಾರೆ. ಪ್ರತಿಯೊಂದು ಆಬ್ಜೆಕ್ಟ್ ಅನ್ನು ಟ್ರ್ಯಾಕ್ ಮಾಡಿ ಅದು ನಮ್ಮ ಉಪಗ್ರಹದ ಹತ್ರ ಬಂದ ತಕ್ಷಣ ನಮ್ಗೆ ಅಲರ್ಟ್ ಮಾಡ್ತಾರೆ. ನಮಗೆ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತು. ಅದಕ್ಕೆ ಆಗ್ದಲೇ ಇರೋ ಒಂದು ಸಣ್ಣ ತಂಡ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಅದು ತುಂಬಾ ದಿನ ನಿಲ್ಲೋದಿಲ್ಲ. ಮ್ಯಾಮ್, ಇಸ್ರೋ ಪ್ರಾಜೆಕ್ಟ್ಸ್ ಅಥವಾ ಪ್ರೋಗ್ರಾಮ್ಸ್ಗಳನ್ನ ಶೂಲೆಸ್ ಬಜೆಟ್ ಅಂತ ಕರೀತಾರೆ ಮ್ಯಾಮ್. ಲೈಕ್ ಅದಕ್ಕೇನಕ್ಕೆ ರೀಸನ್, ಅದಕ್ಕೇನು ಮ್ಯಾಮ್? ನಾವು ಸಾಮಾನ್ಯ ಮ್ಯಾಕ್ಸಿಮಮ್ ನಮ್ಮಲ್ಲೇನೆ ಎಷ್ಟು ಮ್ಯಾಕ್ಸಿಮಮ್ ನಾವು ನಮ್ಮದೇ ಆದ ಒಂದು ತಂತ್ರಜ್ಞಾನದಲ್ಲಿ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ನೋಡ್ತೀವಿ. ನಾವು ಇಂಡಿಯನ್ ಇಂಡಸ್ಟ್ರಿಗಳಿಗೆ ಜಾಸ್ತಿ ಅವಕಾಶಗಳನ್ನ ಕೊಡ್ತೀವಿ. ಈಗ ನಮ್ಮ ತಂತ್ರಜ್ಞಾನವನ್ನು ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಅವರಿಗೆ ಮಾಡಿ ಅವರಿಂದ ನಾವು ಸ್ಪೇಸ್ ಗ್ರೇಡ್ ಎಕ್ವಿಪ್ಮೆಂಟ್ಸ್ನ ಮಾಡಿಸ್ಕೋತೀವಿ. ನಾವು ಬೇರೆ ದೇಶದಿಂದ ಈಸಿಯಾಗಿ ಕೊಂಡ್ಕೋಬಹುದು. ಮೊದಲೆಲ್ಲ ಹಾಗೆ ತಗೊಂಡಿರೋದು ಇದೆ, ತಗೋತೀವಿ. ಕೆಲವು ಇಲ್ದಲೇ ಇರೋವಂಥದ್ದು ಮಾತ್ರ ತಗೋತೀವಿ. ಆದಷ್ಟು ನಮ್ಮಲ್ಲಿ ಆಗುವಂತಹ ಎಕ್ವಿಪ್ಮೆಂಟ್ಗಳನ್ನೆಲ್ಲ ನಮ್ಮಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ಹಾಗಾಗುವಾಗ ಏನಾಗುತ್ತೆ ಗೊತ್ತಾ, ಈಗ ಯಾವುದೇ ಒಂದು ಎಕ್ವಿಪ್ಮೆಂಟನ್ನು ನಾವು ಹೊರಗಡೆಯಿಂದ ಕೊಂಡ್ಕೊಳ್ಳಿಕ್ಕೆ ಎಷ್ಟು ಬೆಲೆ ಆಗುತ್ತೆ ಅದರ ಅರ್ಧ ಬೆಲೆನೂ ಅಲ್ಲ, ಇನ್ನೂ ಕಡಿಮೆಗೆ ನಾವು ಮಾಡಬಹುದು. ಹಾಗೆ ಮ್ಯಾಕ್ಸಿಮಮ್ ನಾವು ಮೇಕ್ ಇನ್ ಇಂಡಿಯಾಗೆ ಮಾಡೋಕ್ಕೆ ಟ್ರೈ ಮಾಡೋದ್ರಿಂದ ಒಂದು ಕಡಿಮೆ ಖರ್ಚಿನಲ್ಲಿ ಮಾಡ್ತೀವಿ ಅನ್ನೋ ಒಂದು ಇದು ಬಂದಿದೆ. ಅದಕ್ಕೆ ಶೂಲೆಸ್ ಬಜೆಟ್ ಅಂತ ಹೇಳಿ. ಓಕೆ ಮ್ಯಾಮ್, ಸ್ಯಾಟಿಲೈಟು ಅರ್ತ್ ಆರ್ಬಿಟ್ನ ಬಿಟ್ಟು ಹೋದಾಗ ಆಸ್ಟ್ರಾಯ್ಡ್ಸ್ಗಳೆಲ್ಲ ಪ್ರಾಬ್ಲಮ್ಸ್ ಮಾಡುತ್ತೆ. ಆ ಟೈಮಲ್ಲಿ ನೀವು ಅದು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಮ್ಯಾಮ್? ಯಾವ ಥರ ಫೇಸ್ ಮಾಡ್ತೀರಾ? ಸ್ಯಾಟಲೈಟ್ಗಳನ್ನ ಹೆಂಗೆ ರಕ್ಷಿಸ್ತೀರಾ ಮ್ಯಾಮ್? ಹೌದು, ಏನು ಗೊತ್ತಾ, ಬರೀ ಆಸ್ಟ್ರಾಯ್ಡ್ಸ್ ಮಾತ್ರ ಅಲ್ಲ. ಮೊದಲೆಲ್ಲ ಉಪಗ್ರಹ ಸ್ಯಾಟಲೈಟ್ ಲಾಂಚ್ ಮಾಡುವಾಗ ಆ ಲಾಂಚ್ ವೆಹಿಕಲ್ ಇದೆಯಲ್ಲ, ಲಾಂಚ್ ವೆಹಿಕಲ್ಲಿನ ಕೊನೆಯ ಭಾಗ ಎಲ್ಲಿ ಉಪಗ್ರಹ ಕೂರುತ್ತೆ ಅದು ಕೂಡ ಉಪಗ್ರಹ ಅದರಿಂದ ಹೊರಗೆ ಬಂದ್ರೂ ಅದು ಒಂದು ಬಾಡಿ ಆಗಿ ಅಲ್ಲೇ ಸುತ್ತಾ ಇರತ್ತೆ. ಅದು ವೇಸ್ಟ್ ಬಾಡಿ, ಯಾಕೆಂದ್ರೆ ಅದರದ್ದು ಏನು ಕೆಲಸ ಇರಲ್ಲ. ಬಟ್ ಅದು ಇಮಿಡಿಯೇಟ್ ಇದಕ್ಕೆ ಭೂಮಿ ಕಡೆಗೆ ಬರೋದಿಲ್ಲ. ಗುರುತ್ವಾಕರ್ಷಣದ ಇದಕ್ಕೆ ಸೆಳೆಕೊಂಡು ಅದು ಬರಬೇಕಾದ್ರೆ ಸುಮಾರು ವರ್ಷಗಳಾಗತ್ತೆ. ಅಷ್ಟು ವರ್ಷ ಅದು ಒಂದು ಸ್ಪೇಸ್ ಡೆಬ್ರಿ ಆಗಿರುತ್ತೆ. ಜೊತೆಗೆ ಈ ಕಾಮೆಟ್ಗಳು, ಆಸ್ಟ್ರಾಯ್ಡ್ಗಳು, ಇವುಗಳು ಕೂಡ ನಮಗೆ ಅದು ವೇಸ್ಟ್ ಬಾಡಿನೇ ಉಪಗ್ರಹಕ್ಕೆ ಇದು ಕಂಪೇರ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಸ್ಯಾಟಲೈಟ್. ಸೊ ಅವುಗಳನ್ನೆಲ್ಲ ನಾವು 24 ಗಂಟೆನೂ ಟ್ರ್ಯಾಕ್ ಮಾಡ್ತಾ ಇರಬೇಕು. ಯಾವುದೇ ಒಂದು ವಸ್ತು ಇವತ್ತಿನ ಇದರಲ್ಲಿ ಒಂದೊಂದಕ್ಕೆ ಸಪರೇಟ್ ಟೀಮ್ ಅಂತ ಇರುತ್ತೆ. ಹೌದು, ಅದಕ್ಕೆ ಅಂತಾನೆ ಒಂದು ತಂಡ ಇದೆ. ಈಗ ನಮ್ಮಲ್ಲಿ ಇಸ್ರೋನಲ್ಲಿ ನೇತ್ರ ಅಂತ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡು ಮಲ್ಟಿ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ರೆಡಾರ್ ಅಳವಡಿಸಿ ಅದ್ರ ಮೂಲಕ ಪ್ರತಿಯೊಂದು ಆಬ್ಜೆಕ್ಟ್ ಅನ್ನು ಟ್ರ್ಯಾಕ್ ಮಾಡ್ತಾರೆ. ಪ್ರತಿಯೊಂದು ಆಬ್ಜೆಕ್ಟ್ ಅನ್ನು ಟ್ರ್ಯಾಕ್ ಮಾಡಿ ಅದು ನಮ್ಮ ಉಪಗ್ರಹದ ಹತ್ರ ಬಂದ ತಕ್ಷಣ ನಮ್ಗೆ ಅಲರ್ಟ್ ಮಾಡ್ತಾರೆ. ಇಂತಹ ಒಂದು ಎಲ್ಲ ವಸ್ತುಗಳಿಗೂ ಒಂದು ಐಡೆಂಟಿಟಿ ನಂಬರ್ ಅನ್ನ ಕೊಟ್ಟಿರ್ತಾರೆ. ಇಂತಹ ಒಂದು ಆಬ್ಜೆಕ್ಟ್ ಹತ್ರ ಬರ್ತಾ ಇದೆ, ಅದು ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಯಾವ ಇದರಲ್ಲಿ ವೇಗದಲ್ಲಿ ಬರ್ತಾ ಇದೆ, ಯಾವ ಕ್ಷಣದಲ್ಲಿ ನಮ್ಮ ಉಪಗ್ರಹಕ್ಕೆ ಬಂದು ಡಿಕ್ಕಿ ಹೊಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ. ಆ ಡೇಟಾನ ನಾವು ತಗೊಂಡು ನಾವು ಸುತ್ತಾ ಇರೋ ಈ ಕಕ್ಷೆಯಿಂದ ನಾವು ಬೇರೆ ಕಡೆಗೆ ಹೋಗ್ತೀವಿ. ಮ್ಯಾನೋವರ್ ಅನ್ನು ಮಾಡಬೇಕು. ಮ್ಯಾನೋವರ್ ಮಾಡಿ ಈಗ ನೀವು ನಾರ್ಮಲ್ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಡ್ರೈವ್ ಮಾಡುವಾಗ ಸಡನ್ ಆಗಿ ಯಾರೋ ಬಂದ್ರೆ ಏನ್ ಮಾಡ್ತೀವಿ, ನಾವು ಒಂದ್ ಸ್ವಲ್ಪ ಪಕ್ಕಕ್ಕೆ ಹೋಗ್ತೀವಿ, ಅವ್ರಿಗೆ ಜಾಗ ಬಿಡ್ತೀವಿ, ಅವ್ರು ಹೋದ್ಮೇಲೆ ಮತ್ತೆ ವಾಪಸ್ ಹೋಗ್ತೀವಿ. ಅದೇ ರೀತಿ ನಾವು ಈಗ ಆಸ್ಟ್ರಾಯ್ಡ್ಗಳದ್ದಾಗ್ಬೋದು ಅಥವಾ ಬೇರೆ ಡೆಬ್ರಿ ಯಾವುದೇ ಆಬ್ಜೆಕ್ಟ್ ಅನ್ನ ಅದರದ್ದು ಪಾತ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದರ ಕಂಟ್ರೋಲ್ ಇರಲ್ಲ. ಅದ್ರ ಪಾಡಿಗೆ ಅದು ಏನು ಸ್ವಚ್ಛಂದವಾಗಿ ಸುತ್ತಾ ಇರೋಂತ. ಸೊ ನಾವೇ ಬದಲಾಗ್ಬೇಕು, ನಾವು ಅದಕ್ಕೆ ಜಾಗ ಕೊಡ್ಬೇಕು. ಅಂದ್ರೆ ನಾವು ನಮ್ಮ ಕಕ್ಷೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕು. ಅದು ದಾಟದ್ಮೇಲೆ ಮತ್ತೆ ವಾಪಸ್ ಬರ್ಬೇಕು. ಅದಕ್ಕೆ ಒಂದ್ ಸ್ವಲ್ಪ ಇಂಧನ ಖರ್ಚಾಗುತ್ತೆ. ಆ ಇಂಧನ ಖರ್ಚು ಮಾಡ್ತಾ ಇರ್ಬೇಕು. ಹಾಗಾಗಿ ಹಗಲು ರಾತ್ರಿ
ಅದನ್ನ ಟ್ರ್ಯಾಕ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಟೀಮ್ ಅಂತ ಹೇಳಿದ್ರಿ ಮ್ಯಾಮ್. ಇವಾಗ ಟ್ರ್ಯಾಕ್ ಇದ್ ಮಾಡೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಇವಾಗ ಶಿಫ್ಟ್ ವೈಸ್ ಅಂತ ಹೇಳಿದ್ರಿ ಅಲ್ಲ ಮ್ಯಾಮ್ ಅವಾಗ್ಲೇ. ಇವಾಗ ಒಬ್ರು ಟ್ರ್ಯಾಕ್ ಇದ್ ಮಾಡ್ತಾ ಇರ್ತಾರೆ, ಪುನಃ ಲೈಕ್ ಇನ್ನೊಂದ್ ಟೀಮ್ ಬಂದ್ಬಿಟ್ಟು ಶಿಫ್ಟ್ ಚೇಂಜ್ ಆದಾಗ ಅವರಿಗೆ ಇದು ಸಿಗುತ್ತೆ, ಕಂಟಿನ್ಯೂಟಿ ಸಿಗುತ್ತೆ. ಹೌದು ಹೌದು, ಆ ಒಂದು ಹ್ಯಾಂಡ್ ಓವರ್ ಟೇಕ್ ಓವರ್ ತುಂಬಾ ಚೆನ್ನಾಗಿ ನಾವು ಅದನ್ನ ಮಾಡಿದ್ವಿ. ಯಾವ ರೀತಿ ಅದು ಕಂಟ್ರೋಲರ್ ಇರ್ಬೋದು ಅಥವಾ ಗ್ರೌಂಡ್ ಸ್ಟೇಷನ್ ಅನ್ನ ಕಂಟ್ರೋಲ್ ಮಾಡೋ ಜನರು ಇರ್ಬೋದು, ಈ ನೇತ್ರ ಪ್ರಾಜೆಕ್ಟ್ ನವ್ರು ಇರ್ಬೋದು, ಈ ಇಷ್ಟು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾವು ಏನೇನ್ ಮಾಡಿದ್ವಿ, ಇನ್ನೆಷ್ಟು ಕೆಲಸಗಳು ಬಾಕಿ ಇದೆ, ಅವರು ಯಾವ ಕ್ಷಣದಿಂದ ಅವ್ರು ಟೇಕ್ ಓವರ್ ಆಗ್ಬೇಕು, ಪ್ರತಿಯೊಂದು ಒಂದು ಡೈಲಿ ರಿಪೋರ್ಟ್ ಅಥವಾ ಶಿಫ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ. ಮಾಡಿ ಅವ್ರು ಬಂದಾಗ ಅದು ಹ್ಯಾಂಡ್ ಓವರ್ ಅಂತ ಬ್ರೀಫಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಅದನ್ನ ಬ್ರೀಫ್ ಮಾಡ್ಬೇಕು ಅವರು, ಬೆಳಗ್ಗೆಯಿಂದ ನಾನು ಇದ್ದಿದ್ದು ಮಾಡಿದ್ದೀನಿ, ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ. ಹಾಗಾಗಿ ಅಲ್ಲಿ ಯಾವ ತೊಂದರೆನೂ ಇಲ್ದಂಗೆ ಅವರು ಟೇಕ್ ಓವರ್ ಮಾಡ್ಕೊತಾರೆ. ಮ್ಯಾಮ್ ಇವಾಗ ಇಸ್ರೋ ಈಗ ಸ್ಯಾಟಲೈಟ್ಸ್ ಲಾಂಚ್ ಆದ್ಮೇಲೆ ಅಲ್ಲಿ ಏನಾದ್ರು ಸಿಗ್ನಲ್ ಮಿಸ್ ಆಗೋದು, ಕಮ್ಯುನಿಕೇಶನ್ ಲಾಸ್ಟ್ ಆದಾಗ ಆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಮ್ಯಾಮ್? ಇವಾಗ ಪುನಃ ಕಮ್ಯುನಿಕೇಶನ್ ತಗೊಬೇಕು, ಇವಾಗ ಹೆಂಗ್ ಮಾಡ್ತೀರಾ ಅದು? ಲೈಕ್ ಅದಕ್ಕೆ ಸಪರೇಟ್ ಟೀಮ್ ಇರುತ್ತಾ? ಹೌದು, ಅದನ್ನೇ ಸ್ಪೇಸ್ ಕ್ರಾಫ್ಟ್ ಕಂಟ್ರೋಲರ್ಗಳು ಮಾಡ್ತಾರೆ. ಅವರು 24 ಗಂಟೆನೂ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಸ್ಯಾಟಲೈಟ್ ಅನ್ನ ಕಾಂಟ್ಯಾಕ್ಟ್ ಯಾವಾಗ್ಲೂ ಇಟ್ಕೊಂಡಿರ್ತೀವಿ. ಈಗ ಭೂಮಿಯ ಸುತ್ತ ಹಿಂಗ್ ಸುತ್ತಾ ಇದೆ ಅಂದ್ರೆ ಅದು ಇದು ನಾರ್ತ್ ಪೋಲ್ ಅಲ್ಲಿ ಇದ್ದಾಗ ಅಲ್ಲಿರೋ ಯಾವ್ದಾದ್ರು ಒಂದು ಆಂಟೆನಾ ಡೇಟಾವನ್ನ ತಗೊಳುತ್ತೆ. ಅಲ್ಲಿಂದ ಭಾರತದ ಕಡೆ ಬಂದಾಗ ಡೆಲ್ಲಿ ಲಕ್ನೋದಲ್ಲಿರೋ ಆಂಟೆನಾ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ಬಂದಾಗ ಬ್ಯಾಂಗ್ಳೂರಲ್ಲಿರೋ ಆಂಟೆನಾ ಸಪೋರ್ಟ್ ಮಾಡುತ್ತೆ. ಇನ್ನು ಕೆಳಗಡೆ ಹೋದಾಗ ಪೋರ್ಟ್ ಬ್ಲೇರ್ ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಅಲ್ಲಿ ಒಂದು ನಮ್ಮ ಆಂಟೆನಾ ಇದೆ, ಅದು ಟ್ರ್ಯಾಕ್ ಮಾಡುತ್ತೆ. ಇನ್ನು ಕೆಳಗಡೆ ಹೋದ್ರೆ ಅಂಟಾರ್ಟಿಕಾದಲ್ಲಿ ನಮ್ಮ ಆಂಟೆನಾ ಇಟ್ಟಿದ್ದೀವಿ. ಹಾಗೆ ಕಂಟಿನ್ಯೂಸ್ ಆಗಿ ಡೇಟಾ ಬರ್ತಾ ಇರುತ್ತೆ. ಬೈ ಚಾನ್ಸ್ ಈಗ ಬೆಂಗಳೂರ್ ಮೇಲೆ ಬಂದಾಗ ಅದು ಡೇಟಾ ಬರಬೇಕು, ಆದ್ರೆ ಬರ್ಲಿಲ್ಲ. ನಾವು ಅನ್ಕೊಂಡಿದ್ವಿ ಬರ್ಲಿಲ್ಲ ಅಂದಾಗ ಇಮಿಡಿಯೇಟ್ ಉಪಗ್ರಹದಿಂದನೇ ಸಿಗ್ನಲ್ ಬರ್ತಾ ಇಲ್ವೋ ಅಥವಾ ಈ ಆಂಟೆನಾ ಸರಿಗೆ ಕೆಲಸ ಮಾಡಿಲ್ವೋ, ಆ ಆಂಟೆನಾ ಯಾಕೆ ಉಪಗ್ರಹದ ಕಡೆ ತಿರುಗಿಲ್ಲ, ಅದಕ್ಕೆ ನಾವು ಒಂದು ಡೇಟಾ ಕೊಟ್ಟಿರ್ತೀವಿ, ಯಾವ ಉಪಗ್ರಹ ಯಾವ ಕಡೆಯಿಂದ ಬರ್ತಾ ಇದೆ, ಲುಕ್ ಆಂಗಲ್ ಅಂತ ಹೇಳ್ತೀವಿ, ಅದು ಸರಿಗಿದೆಯಾ. ಹಾಗೆ ಇಮಿಡಿಯೇಟ್ ಎಲ್ಲಾ ರೀತಿಯ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಅದಕ್ಕೆ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅಂದ್ರೆ ಆ 14 ನಿಮಿಷದಲ್ಲಿ ಎಲ್ಲವನ್ನೂ ಅನಲೈಸ್ ಮಾಡಿ ಪ್ರತಿಯೊಂದು ತಂಡಕ್ಕೂ ಇನ್ಫಾರ್ಮೇಶನ್ ಹೋಗುತ್ತೆ. ಪ್ರತಿಯೊಬ್ರು ಅವ್ರವ್ರ ಇದನ್ನ ಜವಾಬ್ದಾರಿಯನ್ನ ನೋಡ್ತಾರೆ. ಕಮ್ಯುನಿಕೇಶನ್ ಇದೆಯಾ, ಈಗ ಲಕ್ನೋ ಇಂದ ಬರ್ಬೇಕು ಅಂದ್ರೆ ಲಕ್ನೋ ಇಂದ ಬೆಂಗಳೂರಿಗೆ ಬರೋ ಕಮ್ಯುನಿಕೇಶನ್ ಇದೆಯಾ, ಅದಕ್ಕಿಂತ ಮುಂಚೆ ಲಕ್ನೋ ಆಂಟೆನಾ ಡೇಟಾ ರಿಸೀವ್ ಮಾಡ್ತಾ ಇಲ್ವೋ, ಅದು ಡೇಟಾ ರಿಸೀವ್ ಮಾಡಿದೆ ಅಂದ್ರೆ ಉಪಗ್ರಹದಿಂದ ಬಂದಿದೆ ಅಂತ. ಆ ಡೇಟಾನೇ ರಿಸೀವ್ ಮಾಡಿಲ್ಲ ಅಂದ್ರೆ ಉಪಗ್ರಹದಲ್ಲಿ ಏನಾದ್ರು ತೊಂದರೆ ಆಗಿದೆಯಾ, ಅದು ಯಾಕೆ ಡೇಟಾ ಕೊಟ್ಟಿಲ್ಲ, ಈ ತರ ಅದಕ್ಕೆ ಆದ ಒಂದು ತಂಡ ಇದೆ. ಇಮಿಡಿಯೇಟ್ ಅದನ್ನ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಎಲ್ಲಿ ತೊಂದರೆ ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಮಾಡ್ತಾರೆ. ಮ್ಯಾಮ್ ಇವಾಗ ಚಂದ್ರಯಾನ್-3 ರೋವರ್ ಏನಿದೆ ಅದು ಡೇಟಾ ಕಲೆಕ್ಟ್ ಮಾಡಿ ಇವಾಗ ನಿಮ್ಗೆ ಇಸ್ರೋಗೆ ಬಂದಾಗ ಸೈಂಟಿಸ್ಟ್ಗಳಿಗೆ ಡೇಟಾ ಸಿಕ್ಕಾಗ ಆ ಸೈಂಟಿಸ್ಟ್ಗಳು ಲೈಕ್ ಹೆಂಗೆ ವರ್ಕ್ ಮಾಡಿದ್ರು ಮ್ಯಾಮ್? ಲೈಕ್ ಹೆಂಗ್ ಕಲೆಕ್ಟ್ ಮಾಡ್ಕೊಂಡ್ರು? ಲೈಕ್ ಇವಾಗ ಏನಾದ್ರು ಯಾವ ತರ ಫಾರ್ಮ್ ಅಲ್ಲಿ ಸಿಗುತ್ತೆ ಮ್ಯಾಮ್ ಡೇಟಾಗಳು? ಅಲ್ವಾ, ಯಾವುದೇ ಕಮ್ಯುನಿಕೇಶನ್ ಅದು RF ಸಿಗ್ನಲ್ ಅಂತ. RF ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ. ಸೊ ಅದು ಯಾವ್ದು ಬೈನರಿನಲ್ಲಿ ಬರುತ್ತೆ ಅಲ್ವಾ. ಬಂದಿದ್ದ ಡೇಟಾವನ್ನ ನಾವು ಡೇಟಾ ಅಕ್ವಿಸಿಷನ್ ಸಿಗ್ನಲ್ ಅಂತ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡಿದೀವಿ. ಅದು ಅದನ್ನ ರಿಸೀವ್ ಮಾಡುತ್ತೆ. ಡೇಟಾ ರಿಸೀವ್ ಮಾಡಿದ್ರಲ್ಲಿ ಡೇಟಾ ಪ್ರೊಸೆಸಿಂಗ್ ಈಸ್ ಅನದರ್ ಬಿಗ್ ಜಾಬ್, ಅಂದ್ರೆ ಒಂದು ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅದು. ಆ ಡೇಟಾವನ್ನ ಮತ್ತೆ ಪರಿಷ್ಕರಿಸ್ಬೇಕು, ಅಂದ್ರೆ ಪ್ರೊಸೆಸ್ ಮಾಡಬೇಕು. ಪ್ರೊಸೆಸ್ ಮಾಡಿ ಅದು ಪ್ರತಿಯೊಂದು ಸ್ಯಾಟಲೈಟಿನ ಡೇಟಾ ಫಾರ್ಮ್ಯಾಟ್ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಯಾವ ಸ್ಯಾಟಲೈಟ್ ಇಂದ ನಾವು ರಿಸೀವ್ ಮಾಡ್ತಾ ಇದೀವಿ. ಈಗ ಚಂದ್ರಯಾನ 3 ತಗೊಂಡ್ರೆ ಚಂದ್ರಯಾನ 3 ಅದು ಪ್ರೊಪಲ್ಷನ್ ಮಾಡ್ಯೂಲ್ ಇಂದ ಬರ್ತಾ ಇದೆಯಾ ಡೇಟಾ, ಅಥವಾ ಲ್ಯಾಂಡರ್ ಇಂದ ಬರ್ತಾ ಇದೆಯಾ, ಅಥವಾ ರೋವರ್ ಇಂದ ಬರ್ತಾ ಇದೆಯಾ? ಯಾಕೆಂದ್ರೆ ರೋವರ್ ಇಂದ ಬರೋದು ನಮ್ಗೆ ರೋವರ್ ಇಂದ ಡೈರೆಕ್ಟ್ ಆಗಿ ಗ್ರೌಂಡ್ ಆಂಟೆನಾಗೆ ಕಮ್ಯುನಿಕೇಶನ್ ಇಲ್ಲ. ಅದು ಯಾವಾಗ್ಲೂ ಲ್ಯಾಂಡರ್ ಕಳಿಸ್ಬೇಕು, ಲ್ಯಾಂಡರ್ ಇಂದ ನಾವು ತಗೋಬೇಕು.
ಹಾಗಾಗಿ ರೋವರು ಲ್ಯಾಂಡರ್ಗೆ ಕಳಿಸ್ಬೇಕು. ಲ್ಯಾಂಡರ್ ಡೇಟಾವನ್ನು ನಾವು ರಿಸೀವ್ ಮಾಡ್ಬೇಕು. ಹಾಗಾಗಿ ಅದನ್ನ ಪ್ರೋಸೆಸ್ ಮಾಡುವಾಗ ನಮ್ಗೆ ಗೊತ್ತಾಗ್ಬೇಕು ಇದು ಲ್ಯಾಂಡರ್ ಡೇಟಾನ ಅಥವಾ ಲ್ಯಾಂಡರ್ ಒಳಗಡೆ ಇರೋ ರೋವರ್ ಡೇಟಾನ. ಸೊ ಆ ಎಲ್ಲ ರೀತಿಯ ಫಾರ್ಮ್ಯಾಟ್ ಗಳನ್ನ ನಾವು ಮೊದ್ಲೇನೆ ಲಾಂಚ್ ಮಾಡ್ಲಿಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿಟ್ಟಿರ್ತೀವಿ. ಯಾವ ತರ ಡೇಟಾ ಬಂದ್ರೆ ಅದು ಯಾವ ರೀತಿಯ ಡೇಟಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು. ಜೊತೆಗೆ ಅದರಲ್ಲಿ ಕೆಲವು ಪೇಲೋಡ್ಗಳಂತ ಇದೆ ಅಂತ ಹೇಳಿದೆ ನಾವು, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳು. ಆ ಡೇಟಾವನ್ನ ಬಂದಾಗ ಕೂಡ ಅದು ಯಾವ ಇನ್ಸ್ಟ್ರೂಮೆಂಟ್ ಇಂದ ಬಂತು ಅನ್ನೋದನ್ನು ಐಡೆಂಟಿಫೈ ಮಾಡ್ಬೇಕು. ಆ ಐಡೆಂಟಿಫಿಕೇಶನ್ಗೆ ಆ ಡೇಟಾ ಫಾರ್ಮ್ಯಾಟ್ ಬೇರೆ ಇರುತ್ತೆ. ಸೊ ಅದನ್ನ ಆ ಡೇಟಾ ನೋಡಿದ ತಕ್ಷಣ ಆ ಪ್ರೊಸೆಸರ್ ಅದನ್ನ ಐಡೆಂಟಿಫೈ ಮಾಡಿ ಆ ಸೈಂಟಿಸ್ಟ್ಗಳಿಗೆ ಅದನ್ನ ಕಳಿಸ್ತಾರೆ. ನಮ್ಮಲ್ಲಿ ಇಸ್ರೋ ಸ್ಪೇಸ್ ಸೈನ್ಸ್ ಡೇಟಾ ಸೆಂಟರ್ ಅಂತಾನೆ ಒಂದು ದೊಡ್ಡ ಸೈನ್ಸ್ ಡೇಟಾ ಸೆಂಟರ್ ಇದೆ. ಅದು ಭಾರತದಲ್ಲೇ ಅತ್ಯಂತ ಬೃಹದಾಕಾರ, ಅಂದ್ರೆ ತುಂಬಾ ದೊಡ್ಡ ಡೇಟಾ ಸೆಂಟರ್ ಅದು. ಪೆಟಾಬೈಟ್ ಅಲ್ಲಿ ಡೇಟಾ ಇದಿದೆ, ವಾಲ್ಯೂಮ್ ಡೇಟಾ ಇದೆ. ಸೊ ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೇನೆ ಒಂದು ದೊಡ್ಡ ತಂಡ ಸೈಂಟಿಸ್ಟ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಬರೀ ಪ್ರೋಸೆಸ್ ಮಾಡೋದಷ್ಟೇ ಅಲ್ಲ, ಪ್ರೋಸೆಸ್ ಮಾಡಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಅದನ್ನ ಆರ್ಕೈವ್ ಮಾಡಬೇಕು. ಆರ್ಕೈವ್ ಮಾಡೋದ್ರ ಜೊತೆಗೆ ಪಬ್ಲಿಕ್ಗೆ ಡಿಸಮಿನೇಟ್ ಮಾಡಬೇಕು. ಅದು ಒಂದು ಪ್ರೋಸೆಸ್ಸೇನೆ. ಜೊತೆಗೆ ಇದು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಅಂತ ಹೇಳ್ತಾರೆ, ಅಂದ್ರೆ ಆ ಸೈನ್ಸ್ ಇನ್ಸ್ಟ್ರೂಮೆಂಟ್ ಅನ್ನ ಮಾಡಿದಂತಹ ಡಿಸೈನರ್ಗಳು ಅವ್ರಗಳಿಗೆ ಡೇಟಾವನ್ನ ಕಳಿಸ್ಬೇಕು. ಯಾಕೆಂದ್ರೆ ಅವರು ಅದನ್ನ ಅನಲೈಸ್ ಮಾಡಿ ಅದರಿಂದ ಏನು ಸೈನ್ಸ್ ಔಟ್ಕಮ್ ಅನ್ನೋದನ್ನ ಹೇಳ್ಬೇಕು. ಸೊ ಅವ್ರಿಗೆ ಅನಲೈಸ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಯಾವ ರೀತಿ ಸೈನ್ಸ್ ಡೇಟಾವನ್ನ ಕಳಿಸ್ಬೇಕು ಆ ರೀತಿ ಫಾರ್ಮ್ಯಾಟ್ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ನಾವು ಕಳಿಸ್ಬೇಕು. ಹೀಗೆ ಅದಕ್ಕೆ ಆದ ಒಂದು ಡೆಡಿಕೇಟೆಡ್ ಟೀಮ್ ಇದೆ. ಸೈಂಟಿಸ್ಟ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ಮ ಬ್ಯಾಂಗ್ಳೂರಿನಲ್ಲೇನೆ ಸ್ಪೇಸ್ ಸೈನ್ಸ್ ಡೇಟಾ ಸೆಂಟರ್ ಅಂತ ಇದೆ. ಅಲ್ಲಿ ಎಲ್ಲ ಸೈನ್ಸ್ ಡೇಟಾವನ್ನ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಇನ್ನು ರಿಮೋಟ್ ಸೆನ್ಸಿಂಗ್ ಡೇಟಾವನ್ನ ಹೈದರಾಬಾದ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. NRSC, ನ್ಯಾಷನಲ್ ರಿಮೋಟ್ ಸೈನ್ಸ್ ಡೇಟಾ ಸೆಂಟರ್ ಅಂತ. ಅಲ್ಲಿ ಈಗ ರಿಮೋಟ್ ಸೆನ್ಸಿನ ಡೇಟಾವನ್ನ ಕಲೆಕ್ಟ್ ಮಾಡಿ ಅವ್ರು ಅದನ್ನ ಪ್ರೋಸೆಸ್ ಮಾಡಿ ಯೂಸರ್ಸ್ಗಳಿಗೆ ಅದನ್ನ ಕಳಿಸ್ತಾರೆ. ಅದು IMD ಡಿಪಾರ್ಟ್ಮೆಂಟ್ ಆಫ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಓಷನೋಗ್ರಫಿಕ್ ಇರ್ಬೋದು, ಅಥವಾ ಬೇರೆ ಯಾವುದೋ ಪ್ರೈವೇಟ್ನವ್ರು ಇರ್ಬೋದು. ಅವರಿಗೆ ರಿಕ್ವೆಸ್ಟ್ ಮಾಡಿರ್ತಾರೆ ಮೊದಲೇನೆ ಯಾವ್ಯಾವ ರೀತಿಯ ಡೇಟಾ ಬೇಕು ಅಂತ. ಅದಕ್ಕೆ ತಕ್ಕಂಗೆ ಇವರು ಸಪ್ಲೈನ ಮಾಡ್ತಾರೆ. ಆ ರೀತಿಯ ಎಲ್ಲ ಡೇಟಾವನ್ನ ಪ್ರೋಸೆಸ್ ಮಾಡಿ ಅವರು ಕೇಳಿದ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಓಕೆ ಮ್ಯಾಮ್, ಇವಾಗ ಚಂದ್ರಯಾನ್ 3 ಸಕ್ಸಸ್ ಆದ್ಮೇಲೆ ಕೆಲವು ಜನ ಅಲ್ಲ, ಆಲ್ ಓವರ್ ಇಂಡಿಯಾನೇ ಖುಷಿ ಪಟ್ಟಿದೆ ಮ್ಯಾಮ್. ಅದ್ರ ಮಧ್ಯೆ ಇನ್ನ ಕೆಲವು ಜನ ಇದ್ದಾರೆ ಅದನ್ನ ಎಡಿಟ್ ಮಾಡಿ ಹಾಕಿದ್ದು, ಎಡಿಟ್ ಮಾಡಿ ಜನರಿಗೆ ತೋರಿಸ್ತಾ ಇದ್ದಾರೆ. ಈ ತರ ನ್ಯೂಸ್ ಕೇಳಿದಾಗ ಆಸ್ ಅ ಸೈಂಟಿಸ್ಟ್ ನಿಮಗೆ ಹೆಂಗ್ ಅನ್ನಿಸ್ತು? ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಮ್ಯಾಮ್? ಎಲ್ಲರಿಗೂ ಅವ್ರದೇ ಆದ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾವು ಏನೋ ಒಂದು ಮಾಡ್ಬೇಕು ಅಂತ ಇರುತ್ತೆ. ನಮಗೆ ಒಂದ್ ರೀತಿ ಖುಷಿ ಆಗತ್ತೆ. ಹಾಗೆ ಬರೀ ನಾವಷ್ಟೇ ಅಲ್ಲ, ಇಡೀ ಬರೀ ಭಾರತೀಯರು ಅಲ್ಲ, ಬೇರೆ ದೇಶದವರು ಕೂಡ ಡೇಟಾವನ್ನ ಅನಲೈಸ್ ಮಾಡಿ ಹೇಳ್ತಾ ಇದ್ದಾರೆ. ಅಷ್ಟು ಕ್ಯೂರಿಯಾಸಿಟಿಯನ್ನ ಬೆಳೆಸ್ಕೊಂಡಿದ್ದಾರೆ ಅನ್ನೋದೊಂದು ಖುಷಿ ಆಗುತ್ತೆ ಅಲ್ವಾ? ಮಾಡ್ಲಿ, ಪ್ರತಿಯೊಬ್ಬರದು ಅವ್ರದೇ ಆದ ಅದರಲ್ಲಿ ಆ ಫ್ರೀಡಮ್ ಇದೆ. ಜೊತೆಗೆ ಅವ್ರಿಗಿರೋ ಒಂದು ಟೆಕ್ನಾಲಜಿ ಎಕ್ಸ್ಪರ್ಟೈಸ್ ಇರ್ಬೋದು ಅಥವಾ ಕ್ಯೂರಿಯಾಸಿಟಿ ಇರ್ಬೋದು, ಅದರಿಂದ ತೊಂದರೆ ಏನು ಇಲ್ಲ ಅಂತ ನಿಮಗೆ ಬೇಜಾರಾಗ್ಲಿಲ್ವಾ ಮ್ಯಾಮ್? ಇಲ್ಲ, ಇಷ್ಟು ಕಷ್ಟಪಟ್ಟು ವರ್ಷಾನ್ಗಟ್ಲೆ ಕಷ್ಟಪಟ್ಟು ಲಾಂಚ್ ಮಾಡಿದ್ದೀರಾ ಸ್ಯಾಟಲೈಟ್, ಅದನ್ನ ಇಲ್ಲ ಸುಳ್ಳು ಎಡಿಟ್ ಮಾಡಿರೋದಿದು, ಲೈಕ್ ಈ ತರ ಎಲ್ಲ ಹೇಳಿದಾಗ ನಿಮಗೆ ಬೇಜಾರಾಗ್ಲಿಲ್ವಾ? ಅಷ್ಟು ಕಷ್ಟಪಟ್ಟಿದ್ದೀರಾ ನೀವು. ಆ ರೀತಿಯ ಒಂದು ಮನಸ್ಥಿತಿ ಇರುವಂತಹ ಜನರಿಗೆ ಅದು ಬರುತ್ತೆ. ಹಾಗಾಗಿ ನಮಗೆ ಅದರಿಂದ ಏನು ತೊಂದರೆ ಇಲ್ಲ ಅಂತಾನೆ ಅನ್ಕೋತೆ. ಯಾಕೆಂದ್ರೆ ನಾವು ಮಾಡಿರೋದು ನಮಗೆ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತು. ಅದಕ್ಕೆ ಆಗ್ದಲೇ ಇರೋ ಒಂದು ಸಣ್ಣ ತಂಡ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಅದು ತುಂಬಾ ದಿನ ನಿಲ್ಲೋದಿಲ್ಲ. ಅದಕ್ಕೆ ಅಂತ ವಿಷಯಗಳನ್ನ ನಾವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಆಮೇಲೆ ಈಗ ಇಸ್ರೋ ಒಳಗಡೆ ರಿಸರ್ಚ್ ಟೀಮ್ ಒಳಗಡೆ ನಡೀತಾ ಇರೋಂಥ ಟೀಮ್ ವರ್ಕ್ ಏನಿದೆ ಅದು ಅಷ್ಟು ಏನು
ಥಿಂಗ್ಸ್ ಗಳು ಎಲ್ಲ ಗೊತ್ತಾಗ್ತಾ ಇದೆ ಅಲ್ಲ ಮ್ಯಾಮ್, ಡೇಟಾಗಳು ಕಲೆಕ್ಟ್ ಆಗ್ತಾ ಇದೆ. ಇದು ಡೇಟಾಗಳು ಲೈಕ್ ಬೇರೆ ಕಂಟ್ರಿಗಳಿಗೆ ಲೀಕ್ ಔಟ್ ಆದಾಗ, ಹೊರಗೆ ಲೀಕ್ ಔಟ್ ಆದಾಗ ಲೈಕ್ ಸ್ವಲ್ಪ ಕಾನ್ಫಿಡೆನ್ಶಿಯಲ್ ಇರುತ್ತೆ ಥಿಂಗ್ಸ್ಗಳು, ಆ ವಿಷಯಗಳೆಲ್ಲ ಲೀಕ್ ಔಟ್ ಆದಾಗ ಅದನ್ನ ಹೆಂಗ ಹ್ಯಾಂಡಲ್ ಮಾಡ್ತೀರಾ? ಇಲ್ಲ, ಅದಕ್ಕೇನೆ ನಮ್ಮ ಕಂಪ್ಯೂಟರ್ ನೆಟ್ವರ್ಕ್ ಸೆಕ್ಯೂರಿಟಿ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಯಾವುದೇ ನಮ್ಮ ಇಸ್ರೋ ಡೇಟಾ ನಾವು ಎಲ್ಲಿ ಪ್ರೊಸೆಸ್ ಮಾಡ್ತೀವಿ, ಎಲ್ಲಿ ಆಪರೇಷನ್ ಮಾಡ್ತೀವಿ, ಆ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕ್ ಪಬ್ಲಿಕ್ ನೆಟ್ವರ್ಕ್ ಜೊತೆ ಯಾವ ರೀತಿಯ ಲಿಂಕ್ ಅನ್ನು ಇಟ್ಕೊಳ್ಳೋದಿಲ್ಲ. ಪಬ್ಲಿಕ್ ಬೇರೆ ದೇಶದವರಾಗಿರ್ಬೋದು ಅಥವಾ ಜನಸಾಮಾನ್ಯರಲ್ಲೇನೆ ಬಾಹ್ಯಾಕಾಶ ಸಂಸ್ಥೆಯಿಂದ ಬೇರೆಯವರು ನಮ್ಮ ನೆಟ್ವರ್ಕ್ಗೆ ಎಂಟರ್ ಆಗಕ್ಕೆ ಆಗದಲೇ ಇರೋ ತರ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿಯನ್ನ ಬಿಲ್ಡ್ ಮಾಡ್ತೀವಿ. ನಾರ್ಮಲ್ ಕಂಪ್ಯೂಟರ್ ಸೆಕ್ಯೂರಿಟಿಯನ್ನ ಬಿಲ್ಡ್ ಮಾಡಿದೀವಿ. ಅದನ್ನು ಕೂಡ ಹೇಳದ್ನಲ್ಲ, ಅದಕ್ಕೆ ಆದ ಒಂದು ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ. ಅದು ಒಂದು ಬರೀ ಇದು ಅಲ್ಲ, ಏನು ಮೇಲಿಂದನೂ ಕೂಡ ಅವರು ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ದಾಗೆ, ಬಟ್ ಟ್ರೈ ಮಾಡ್ತಾ ಇರ್ತಾರೆ. ಟ್ರೈ ಮಾಡೋದು ನಮ್ಗಳಿಗೂ ಗೊತ್ತಾಗ್ತಾ ಇರತ್ತೆ. ಅದಕ್ಕೆ ಆದ ಒಂದು ಪ್ರೊಟೆಕ್ಷನ್ ಲೇಯರ್ನ ಇವರು ಬಿಲ್ಡ್ ಮಾಡ್ತಾನೆ ಇರ್ತಾರೆ. ಅದು ಹಗಲು ರಾತ್ರಿ ಕೆಲಸ. ಅದು ಬಿಟ್ರೆ ಜನ ಅದ ಎಳಿಲಿಕ್ಕೆ ಯಾವಾಗ್ಲೂ ಇದ್ದೇ ಇರ್ತಾರೆ. ಮ್ಯಾಮ್, ಇದು ನನ್ನ ಪರ್ಸನಲ್ ಕ್ಯೂರಿಯಾಸಿಟಿ. ಲೈಕ್ ಟೀಮ್ ಅಂತ ಬಂದಾಗ, ಒಂದೊಂದು ಸಪ್ರೇಟ್ ಟೀಮ್ ಅಂತ ಬಂದಾಗ, ಒಂದು ಟೀಮ್ ಅಲ್ಲಿ ಲೈಕ್ ಮಿನಿಮಮ್ ಅಂದ್ರೆ ಎಷ್ಟು ಜನ ಇರ್ಬೋದು ಮ್ಯಾಮ್? ಎಷ್ಟು ಸೈಂಟಿಸ್ಟ್ಗಳು ವರ್ಕ್ ಮಾಡ್ಬೋದು ಮ್ಯಾಮ್? ಅಂದ್ರೆ ಇಷ್ಟು ದೊಡ್ಡ ಕೆಲಸಕ್ಕೆ ಮಾಡ್ತಾ ಇರೋದು ಎಷ್ಟೆಷ್ಟು ಜನ ಟೀಮ್ ಅಲ್ಲಿ ಇರ್ಬೋದು ಮ್ಯಾಮ್? ನೂರಾರು ಜನ ಇರ್ತಾರಮ್ಮ. ಈಗ ಅಂದ್ರೆ ನೇತ್ರ ಅನ್ನೋ ಒಂದು ನಾನು ಹೇಳ್ದೆ ಅಲ್ವಾ, ಸ್ಪೇಸ್ ಡೆಬ್ರಿ, ಅದು ಒಂದು ಸಣ್ಣ ತಂಡ, ಒಂದು 10-15 ಜನದ ತಂಡ. ಇದು ಒಂದು ಇಡೀ ಗ್ರೌಂಡ್ ಸ್ಟೇಷನ್ ಅನ್ನ ನೋಡ್ಕೊತಾ ಇರೋದು ಒಂದು 30-40 ಜನದ ತಂಡ. ಕಂಟ್ರೋಲ್ ಮಾಡ್ತಾ ಇದ್ದಾರೆ. 27 ಸ್ಯಾಟಲೈಟ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದು ಒಂದು 60-70 ಜನದ ತಂಡ. ಹೀಗೆ ಸಣ್ಣ ತಂಡಗಳು ಕೆಲಸ ಮಾಡ್ತಾ ಇರ್ತಾರೆ. ದೊಡ್ಡ ತಂಡ ಅಂದ್ರೆ ಇಡೀ ನಮ್ಮ ಚಂದ್ರಯಾನ ಸಾವಿರಾರು ಜನ ಸೇರ್ಕೊಂಡಿದ್ದ ಒಂದು ದೊಡ್ಡ ತಂಡ. ಏಕೆಂದ್ರೆ ಪ್ರತಿಯೊಂದು ಸಬ್ ಸಿಸ್ಟಮಿನ ಬ್ಯಾಟ್ರಿಗೆ ಒಂದಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಸೋಲಾರ್ ಪ್ಯಾನಲ್ ಒಂದು ಟೀಮ್ ಇರುತ್ತೆ. ಪವರ್ ಎಲೆಕ್ಟ್ರಾನಿಕ್ಸ್ ಒಬ್ರು ಮಾಡ್ತಾ ಇರ್ತಾರೆ. ಕಂಟ್ರೋಲ್ ಸಿಸ್ಟಮ್ ಒಂದು ಟೀಮ್ ಇರುತ್ತೆ. ನ್ಯಾವಿಗೇಷನ್ ಅಂಡ್ ಗೈಡೆನ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅದು ಒಂದು ತಂಡ ಮಾಡ್ತಾ ಇರ್ತಾರೆ. ಪ್ರೊಪಲ್ಷನ್ಗೆನೆ ಒಂದು ತಂಡ ಕೆಲಸ ಮಾಡ್ತಾ ಇರುತ್ತೆ. ಥರ್ಮಲ್ ಇಸ್ ಅನದರ್ ಚಾಲೆಂಜಿಂಗ್ ಇದು ಡಿವಿಷನ್. ಯಾಕೆಂದ್ರೆ ಬಾಹ್ಯಾಕಾಶದ ಟೆಂಪರೇಚರ್, ಭೂಮಿಯ ಟೆಂಪರೇಚರ್ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ಕೆಲಸ ಮಾಡೋ ಇದು ಮೆಟೀರಿಯಲ್ ಅಲ್ಲಿ ಮಾಡದಲ್ಲೇ ಇರ್ಬೋದು. ಹಾಗಾಗಿ ಅಲ್ಲೂ ಎಕ್ಲಿಪ್ಸ್ ಇದ್ದಾಗ ಏನು ಟೆಂಪರೇಚರ್ ಫುಲ್ ಬಿದೋಗುತ್ತೆ. ಅಂತ ಸಮಯದಲ್ಲೂ ಮೆಟೀರಿಯಲ್ಗಳು ಯಾವುದು ತೊಂದರೆ ಆಗದಾಗ ಕೆಲಸ ಮಾಡಬೇಕು. ಹಾಗಾಗಿ ಥರ್ಮಲ್ ಮೇಂಟೆನೆನ್ಸ್ ಅದಕ್ಕೆ ಆದ ಒಂದು ತಂಡ ಇದೆ. ಹಾಗೆ ಪ್ರತಿಯೊಂದಕ್ಕೂ ಈಗ ಬರೀ ಸ್ಯಾಟಲೈಟ್ ಹಾರ್ಲಿಕ್ಕೆ ಗ್ರೌಂಡ್ ಯಾವ ರೀತಿ ಸೆಟಪ್ ಆಗಬೇಕು ಅನ್ನೋದಕ್ಕೇನೆ ಒಂದು ತಂಡ ಇರುತ್ತೆ. ಜೊತೆಗೆ ರಿವ್ಯೂ ಟೀಮ್ಗಳು ಇರುತ್ತೆ. ಹಾಗೆ ಪ್ರತಿಯೊಂದು ಒಂದು ತಂಡದಲ್ಲೇನೆ ಕೆಲಸ ಮಾಡ್ತಾ ಇರ್ತೀವಿ. ಮ್ಯಾಮ್, ಚಂದ್ರಯಾನ 3 ನೀವು ಯಾವ ಟೀಮ್ ಅಲ್ಲಿ ಇದ್ರಿ ಮ್ಯಾಮ್? ನೀವು ಯಾವ ವರ್ಕ್? ನಾನು ಗ್ರೌಂಡ್ ಸೆಗ್ಮೆಂಟ್ ಡೆಪ್ಟಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಮಾಡಿದ್ದು. ಅಂದ್ರೆ ನಾನು ಹೇಳ್ದೆ ಅಲ್ಲ ಆಗ್ಲೇನೆ, ಸ್ಯಾಟಲೈಟ್ ಲಾಂಚ್ ಆದ ಕ್ಷಣದಿಂದ ಅದು ಇಳಿದು ಏನು ಲ್ಯಾಂಡ್ ಆಗಿ ಚಂದ್ರನ ಮೇಲೆ ಲ್ಯಾಂಡ್ ಆಗಿ ಆಮೇಲೆ ರೋವರ್ ಹೊರಗೆ ಬಂದು ರೋವರ್ ಅನ್ನು 14 ದಿನಗಳ ಕಾಲನು ಎಲ್ಲ ಕಮಾಂಡ್ಗಳು ಅದು ಉಪಗ್ರಹಕ್ಕೆ ನಾವು ಏನ್ ಕಳಿಸ್ತೀವಿ ಆ ಕಮಾಂಡ್ ಅನ್ನ ಜನರೇಟ್ ಮಾಡೋದು, ಆ ಕಮಾಂಡ್ ಆಪರೇಟ್ ಮಾಡೋದು, ಆಮೇಲೆ ಇಡೀ ಕಮ್ಯುನಿಕೇಶನ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು, ಗ್ರೌಂಡ್ ಸೆಗ್ಮೆಂಟ್ ಇಂದ ಎಲ್ಲಾ ಕೆಲಸಗಳು, ಆಂಟೆನಾಗಳನ್ನ ಎಸ್ಟಾಬ್ಲಿಷ್ ಮಾಡೋದು, ಈ ನೇತ್ರ ತಂಡ ಏನ್ ಹೇಳಿದೆ ಸ್ಪೇಸ್ ಡೆಬ್ರಿ ಅನಾಲಿಸಿಸ್ ಮಾಡೋದು, ಕಂಪ್ಯೂಟರ್ ನೆಟ್ವರ್ಕ್, ಈ ಎಲ್ಲವೂ ನನ್ನ ಪರಿಧಿಯಲ್ಲಿತ್ತು. ಮ್ಯಾಮ್, ಈಗ ಮೂನ್ ನ ರಿಸರ್ಚ್ ಮಾಡ್ಬೇಕಂತ ಇದ್ದಿದ್ದು ಓಕೆ. ಈಗ ಸೂರ್ಯನ ರಿಸರ್ಚ್ ಮಾಡ್ಬೇಕಂತ ಆದಿತ್ಯ L1 ಮಿಷಿನ್ ನ ಲಿಡ್ ಮಾಡಿದ್ರಿ. ಅದಕ್ಕೆ ಲೈಕ್ ಮೇನ್ ರೀಸನ್ ಏನು ಮ್ಯಾಮ್? ಸೂರ್ಯ ಸುಮ್ಮನೆ ನಾವು ನೋಡೋ ಹಾಗೆ ಒಂದು ಪ್ರಖರವಾದ ಒಂದು ವಸ್ತು ಅಲ್ಲ. ಸೂರ್ಯನ ಆಕ್ಟಿವಿಟಿ ತುಂಬಾ ಆಗ್ತಾ ಇದೆ. ಅದನ್ನ ಸ್ಟಡಿ ಮಾಡೋಕೆನೆ ಎಷ್ಟು ವರ್ಷಗಳಿಂದ ಕೆಲಸಗಳು ಆಗ್ತಾ ಇದೆ. ನಾವು ಇಲ್ಲಿ ಟೆಲಿಸ್ಕೋಪ್ಗಳನ್ನಾಗ್ಲಿ ಏನನ್ನೇ ಭೂಮಿಯಿಂದ ಇಟ್ಟು ಮಾಡುವಾಗ
ಈಗ ಸಾಕಷ್ಟು ಬಾಹ್ಯಾಕಾಶದಲ್ಲಿ ಸಾಕಷ್ಟು ಉಪಗ್ರಹಗಳು ಬಂದಿದೆ. ನಮಗೆ ನೇರವಾಗಿ ಅದನ್ನ 24 ಗಂಟೆ ಫೋಕಸ್ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಬೆಳಿಗ್ಗೆ ಆಗತ್ತೆ, ರಾತ್ರಿ ಆಗತ್ತೆ, ಅಂದ್ರೆ ಎಕ್ಲಿಪ್ಸ್ ಬರುತ್ತೆ. ಸೊ ಇಡೀ ಸೂರ್ಯನ ಎಲ್ಲ ಆಕ್ಟಿವಿಟಿಯನ್ನ 24 ಗಂಟೆನೂ ನಾವು ಸ್ಟಡಿ ಮಾಡಬೇಕು ಅಂದ್ರೆ ನಾವು ಭೂಮಿಯನ್ನ ದಾಟಿ ಸ್ವಲ್ಪ ದೂರ ಹೋಗಿ ನಿಂತ್ಕೋಬೇಕು. ಭೂಮಿಯನ್ನ ದಾಟಿ ಹೋಗಿ ನಿಂತ್ಕೋಬೇಕು ಅಂದ್ರೆ ಎಲ್ಲಿ ನಿಂತ್ಕೊಳ್ಳೋದು? ಅದಕ್ಕೇನೋ ಒಂದು, ಈಗ ಆರ್ಬಿಟ್ ಅಂದ್ರೆ ಸುತ್ತುವಾಗ ಮಧ್ಯದಲ್ಲಿ ಒಂದು ಪ್ರೈಮರಿ ಆಬ್ಜೆಕ್ಟ್ ಅಂತ ಬೇಕು. ಅದಕ್ಕೆ ಲೆಗ್ರಾಂಜೆ ಪಾಯಿಂಟ್ಸ್ ಅಂತ ಹೇಳುದು. ಆ ಲೆಗ್ರಾಂಜೆ ಪಾಯಿಂಟ್ ಅಲ್ಲಿ ಭೂಮಿಯ ಗುರುತ್ವಾಕರ್ಷಣೆ ಮತ್ತೆ ಸೂರ್ಯನ ಗುರುತ್ವಾಕರ್ಷಣೆ ಯಾವುದೋ ಒಂದು ಬಿಂದುವಿನಲ್ಲಿ ಅದು ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಾವು ಉಪಗ್ರಹವನ್ನ ನಿಲ್ಸಿದ್ರೆ ಅದು ಅಲ್ಲೇ ಸುತ್ತಾ ಇರತ್ತೆ. ಅದಕ್ಕೆ ಒಂದು ಪ್ರೈಮರಿ ಆಬ್ಜೆಕ್ಟ್ ಅಂತ ಇರೋದಿಲ್ಲ. ಸೊ ಆ ಜಾಗವನ್ನ ಹುಡುಕಿ ಅಲ್ಲಿ ಹಾಕಿ ಸೂರ್ಯನ ನೋಡೋದು. ಯಾಕೆಂದ್ರೆ ಸೂರ್ಯ ಈಗ ನಿಮ್ಮಲ್ಲಿ ಎಕ್ಸ್ರೇ ನಿಮ್ಗೆ ಎಷ್ಟು ಕೆಲಸ ಯೂಸ್ ಮಾಡ್ತಾ ಇದ್ದೀರಾ, ಅದು ಎಕ್ಸ್ರೇ ಆಗಿರ್ಬೋದು, ಗಾಮಾ ರೇಸ್ ಆಗಿರ್ಬೋದು, ಈ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಅದ್ರ ಸೋರ್ಸ್ ಏನು? ಇವತ್ತು ಅದು ಸೂರ್ಯ ಅಂತ ಹೇಳಿದ್ವಿ. ಆದ್ರೆ ಅದು ಹೇಗ್ ಬರುತ್ತೆ? ಆ ಎಕ್ಸ್ರೇ ಎಲ್ಲಿಂದ ಇಜೆಕ್ಟ್ ಆಗುತ್ತೆ? ಗಾಮಾ ರೇ ಯಾವಾಗ ಇಜೆಕ್ಟ್ ಆಗುತ್ತೆ? ಅದು ಆ ಸೂರ್ಯನ ಏನು ಆಕ್ಟಿವಿಟಿ ಇದೆ, ಇವತ್ತು ಎಷ್ಟು ಮಿಲಿಯನ್ ವರ್ಷಗಳ ಹಿಂದೆ ಆ ಸೂರ್ಯ ಇದ್ದ, ಮೊದಲು ಎಷ್ಟು ಚಿಕ್ಕದಾಗಿದ್ದ, ಆಮೇಲೆ ಈಗ ಎಷ್ಟು ದೊಡ್ಡದಾಗಿದ್ದಾನೆ, ಅದು ಒಂದು ದೊಡ್ಡ ಖಗೋಳ ವಿಜ್ಞಾನ. ಆ ಖಗೋಳ ವಿಜ್ಞಾನವನ್ನು ನಾವು ಸ್ಟಡಿ ಮಾಡಬೇಕು ಅಂದ್ರೆ ಈ ಎಲ್ಲ ರೀತಿಯ ನಕ್ಷತ್ರಗಳನ್ನ ನಾವು ಸ್ಟಡಿ ಮಾಡಬೇಕು. ಅದರಲ್ಲಿ ಪ್ರೈಮರಿ ಆಬ್ಜೆಕ್ಟಿವ್ ನಾವು ನಮ್ಮ ಸೌರಮಂಡಲ. ಹಾಗಾಗಿ ಸೂರ್ಯನ ಸ್ಟಡಿ ಮಾಡೋದು ತುಂಬಾ ಒಂದು ಬೇಕಾದಂತಹ ಒಂದು ವಿಷಯ. ಬಾಹ್ಯಾಕಾಶ ಸ್ಪೇಸ್ ಅಂತ ಬಂದ್ರೆ ಲೈಕ್ ಕಾಮನ್ ಪೀಪಲ್ಗೆ ಸ್ಪೇಸ್ ಬಗ್ಗೆ ನಾಲೆಡ್ಜ್ ಇಲ್ದಿರೋರ್ಗೆ ತಲೆಗೆ ಫಸ್ಟ್ ತಟ್ ಅಂತ ಬರೋದು ಏಲಿಯನ್ಸ್, ಲೈಕ್ ಸಪ್ರೇಟ್ ಬೇರೆ ಸ್ಪೀಶೀಸ್ ಇರ್ಬೋದೇನೋ, ಲೈಕ್ ಈ ತರ ಎಲ್ಲ ಇದೆ. ಮ್ಯಾಮ್ ನಿಜವಾಗ್ಲೂ ಏಲಿಯನ್ಸ್ ಇದೆಯಾ ಮ್ಯಾಮ್? ಲೈಕ್ ಏಲಿಯನ್ಸ್ ಇವಾಗ ಬೇರೆ ಜಾಸ್ತಿ ಏಲಿಯನ್ಸ್ ವಿಷಯ ಬರ್ತಾ ಇದೆ, ನಿಜವಾಗ್ಲೂ ಇದೆಯಾ ಏಲಿಯನ್ಸ್? ಈಗ ನೋಡಿ, ಅದೇ ಯಾವ ರೀತಿ ಹೇಳ್ಬೋದು ಅಂದ್ರೆ, ಈಗ ಸೌರಮಂಡಲ ಅದರಲ್ಲಿ ಎಷ್ಟು ಗ್ರಹಗಳಿದೆ? 8 ಗ್ರಹಗಳಲ್ಲಿ ಈಗ ಭೂಮಿ ಒಂದು ಗ್ರಹದಲ್ಲಿ ಮಾತ್ರ ಈಗ ಜೀವಿ ಇದೆ ಅಂತ ಆಗಿದೆ. ಆ ಸೂರ್ಯ ನಮ್ಮ ಇದರಲ್ಲಿ ಮಿಲ್ಕಿ ವೇನಲ್ಲಿ ಒಂದು ಸಾಮಾನ್ಯ ನಕ್ಷತ್ರ. ಆತರ ಎಷ್ಟು ಲಕ್ಷ ನಕ್ಷತ್ರಗಳಿದೆ. ಆ ಪ್ರತಿ ನಕ್ಷತ್ರದಲ್ಲೂ ಅದರದೇ ಆದ ಒಂದು ಮಂಡಲ ಇದೆ. ಸೌರಮಂಡಲ ತರ ಬೇರೆ ಬೇರೆ ನಕ್ಷತ್ರಗಳ ಮಂಡಲ ಇದೆ. ಅದರಲ್ಲೇ ಬೇರೆ ಗ್ರಹಗಳಿದೆ. ಆ ಗ್ರಹಗಳಲ್ಲಿ ಇರ್ಬೋದು ಅಲ್ವಾ? ನಾವು ಅದನ್ನ ಇನ್ನು ನೋಡ್ಲಿಕ್ಕೆ ಆಗ್ದಲೇ ಇರೋಷ್ಟು ದೂರದಲ್ಲಿ ಇದ್ದಾರೆ. ಒಂದೊಂದು ಎಷ್ಟೋ ಜ್ಯೋತಿರ್ವರ್ಷಗಳ ಅಂತ ನಿಮ್ಗೆ ಇದರಲ್ಲಿ ಯೂನಿಟ್ ಅಲ್ಲಿ ಹೇಳೋದಾದ್ರೆ, ನಾವು ಮಂಗಳನಿಗೆ ಹೋಗ್ಲಿಕ್ಕೆ 220 ಮಿಲಿಯನ್ ಕಿಲೋಮೀಟರ್ ಹೋಗ್ಲಿಕ್ಕೆ 300 ದಿನ ತಗೊಂಡ್ವಿ. ಅದೇ ನೀವು ಬೇರೆ ನಕ್ಷತ್ರಗಳಿಗೆ ಹೋಗ್ಲಿಕ್ಕೆ ಎಷ್ಟು ಮಿಲಿಯನ್ ವರ್ಷಗಳು ತಗೊಳತ್ತೆ. ಹಾಗಾಗಿ ಅಲ್ಲಿ ಏನಾರು ಇದ್ರೂನು ನಮಗೆ ಇನ್ನೂ ನಮ್ಮ ಅರಿವಿಗಿನ್ನೂ ಬಂದಿಲ್ಲ. ಹಾಗಂತ ನಾವು ಅದು ಇಲ್ಲ ಅಂತ ಒಂಥರ ಇದಾಗಿ ಹೇಳೋದು ಕಷ್ಟ. ಬೇರೆ ಬೇರೆ ನಕ್ಷತ್ರದ ಮಂಡಲಗಳಲ್ಲಿ ಇರಬಹುದು, ಇದೆಯೋ ಇಲ್ವೋ ಅನ್ನೋ ಒಂದು ರಿಸರ್ಚನೆ, ಸಂಶೋಧನೆ ತುಂಬಾ ವರ್ಷಗಳಿಂದ ಆಗ್ತಾ ಇದೆ, ಇನ್ನೂ ಆಗ್ತಾ ಇದೆ. ಅದಕ್ಕೆ ಸಾಕಷ್ಟು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ತಾ ಇದೀವಿ. ಪ್ರಯತ್ನವಂತೂ ಪಡ್ತಾ ಇದ್ದಾರೆ. ಮ್ಯಾಮ್, ಈಗ ಇಸ್ರೋ ಇಂದ ಮುಂದಿನ ದಿನಗಳಲ್ಲಿ ಇನ್ನೇನೇನ್ ಕಾಂಟ್ರಿಬ್ಯೂಷನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯಾಮ್? ಕಾಂಟ್ರಿಬ್ಯೂಷನ್ ಅನ್ನಕ್ಕೆ ಅದೇ ಹೇಳ್ದೆ ಅಲ್ವಾ, ಎಲ್ಲ ರೀತಿಯ ಅಪ್ಲಿಕೇಶನ್ ಗಳನ್ನ ನಾವು ಹೇಗ್ ಮಾಡ್ಬೋದು ಅಂತ ಮಾಡ್ತಾ ಇದೀವಿ. ನಮ್ಮ ಟೆಕ್ನಾಲಜಿಯನ್ನು ನಾವು ಜೊತೆಯಲ್ಲೇ ಇಂಪ್ರೂವ್ ಮಾಡ್ಕೋತಾ ಇದೀವಿ. ಈಗ ಚಂದ್ರಯಾನ ಆಯ್ತು, ಮಂಗಳಯಾನ ಆಯ್ತು, ಆದಿತ್ಯ ಆಯ್ತು, ನೆಕ್ಸ್ಟ್ ಗಗನಯಾನ ಪ್ರಾಜೆಕ್ಟ್ ಬರ್ತಾ ಇದೆ. ಅದರಲ್ಲಿ ನಮ್ಮದೇ ಆದ ಮಾನವನ್ನ ಕೂರಿಸಿ ಬಾಹ್ಯಾಕಾಶಕ್ಕೆ ಹೇಗೆ ತಗೊಂಡು ಹೋಗ್ಬೇಕು. ಈಗ ಬೇರೆ ದೇಶದವ್ರು ಮಾಡಿದ್ದಾರೆ, ಆ ತಂತ್ರಜ್ಞಾನ ನಮ್ಮಲ್ಲಿಲ್ಲ, ನಾವು ಅದನ್ನ ಅಳವಡಿಸ್ಕೋಬೇಕು. ಸೊ ಅದನ್ನ ಮಾಡ್ಬೇಕು. ಆಮೇಲೆ ಬಾಹ್ಯಾಕಾಶ ನಿಲ್ದಾಣವನ್ನ ಮಾಡ್ಬೇಕು. ಅದಕ್ಕೆ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ BAS ಅಂತ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಶುರು ಆಗಿದೆ. ಚಂದ್ರನ ಸುತ್ತಿದೀವಿ, ಚಂದ್ರನ ಮೇಲೆ ಇಳ್ದಿದೀವಿ. ಆದ್ರೆ ಚಂದ್ರನಿಂದ ಅದ್ ಹೇಗಿದೆ ಅಂತ ಅಲ್ಲಿಂದ ಒಂದು ಸ್ಯಾಂಪಲ್ ಅನ್ನ ನಾವು ಇನ್ನು ಭೂಮಿಗೆ ತಂದು ಅನಾಲಿಸಿಸ್ ಏನು ಮಾಡಿಲ್ಲ. ಹಾಗೆ ಚಂದ್ರನ ಒಂದು ಸ್ಯಾಂಪಲ್ ರಿಟರ್ನ್ ಮಿಷನ್ ಅಂತ ಚಂದ್ರಯಾನ 4 ಶುರುವಾಗಿದೆ.
ಅದು ಆಗ್ತಾ ಇದೆ ಕೆಲಸ. ಚಂದ್ರಯಾನ 4 ಅಂತ ಅದು ಚಂದ್ರನ ಮೇಲೆ ಹೋಗಿ ಇಳಿದು ಅಲ್ಲಿರೋ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ವಾಪಸ್ ಭೂಮಿಗೆ ಬಂದು ನಮಗೆ ಆ ಸ್ಯಾಂಪಲ್ ಅನ್ನ ಕೊಡಬೇಕು. ನಾವು ಆ ಚಂದ್ರನ ಮೇಲಿರೋ ಮಣ್ಣು ಕಲ್ಲು ಅದು ಯಾವ್ದರಿಂದ ಆಗಿದೆ ಅಂತ ಮಾಡ್ಬೇಕು. ಇನ್ನ ಮಂಗಳ ಗ್ರಹದ ಮೇಲೆ ಹೋಗಿ ಇಳಿಬೇಕು. ಈ ಎಲ್ಲಾ ಕೆಲಸಗಳು ಈಗ ಸಾಕಷ್ಟು ನಮ್ಮಲ್ಲಿ ಆಗ್ತಾ ಇದೆ. ಇನ್ನೂ ಒಂದು ತುಂಬಾ ಬೇಕಾಗಿರೋ ಈಗ ನಡೀತಾ ಇರೋ ಇನ್ನೊಂದು ಅಪ್ಲಿಕೇಶನ್ ಅಂದ್ರೆ, ಈಗ ನಾವಿಕ್ ನಿಮ್ಮಲ್ಲಿ ಮೊಬೈಲ್ ಇದೆ ಅಲ್ಲ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಆ ಮೊಬೈಲ್ ಇಂದ ಈಗ ನೀವು ನಮ್ಮನೆಗೆ ಬರುವಾಗ ನಾವು ಜಸ್ಟ್ ನಮ್ಮ ಲೊಕೇಶನ್ ಕಳ್ಸಿದ್ರೆ ನೀವು ಆ ಲೊಕೇಶನ್ ಹಾಕೊಂಡ್ ಬಂದ್ರಿ. ಅದ್ ಹೇಗಾಯ್ತು? ನೀವು GPS ರಿಸೀವರ್ ಇದೆ ಅಂತೀರ. ಹಾಗಾದ್ರೆ GPS ಅಂದ್ರೆ ಏನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಆ ಒಂದು ಸಿಸ್ಟಮ್ GPS ಅಂತ ನಾವು ಹೇಳ್ದೆ ಅಲ್ವಾ. ಆ GPS ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಅಮೆರಿಕದವರ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅದು. ಅದನ್ನ ಇವತ್ತು ನಿಮ್ಮ ಎಲ್ಲ ಮೊಬೈಲ್ಗಳಲ್ಲಿ ಆ ಮೊಬೈಲ್ ರಿಸೀವರ್ ಇದೆ. ಅದರಿಂದ ನೀವು ಅಕ್ಯುರೇಟ್ ಟೈಮ್ ಅನ್ನ, ನಿಮ್ಮ ಇದು ವಾಚ್ ಟೈಮ್ ಒಂಚೂರು ಡ್ರಿಫ್ಟ್ ಆಗ್ಬೋದು ಅಲ್ವಾ. ಬ್ಯಾಟ್ರಿ ಹೋಯ್ತು ಅಂದ್ರೆ ನಿಂತು ಹೋಗುತ್ತೆ, ಅಥವಾ ಸ್ಲೋ ಆಗುತ್ತೆ ಎಲ್ಲ, ಅಥವಾ ಟೆಂಪರೇಚರ್ ಜಾಸ್ತಿ ಆದ್ರೆ ಅದು ಫಾಸ್ಟ್ ಆಗಿ ಓಡುತ್ತೆ ಅಂತೆಲ್ಲ ಹೇಳ್ತೀರಾ. ಅಂದ್ರೆ ಮೊಬೈಲ್ ಅಲ್ಲಿ ಹಾಗಾಗೋದಿಲ್ಲ. ಮೊಬೈಲ್ ರಿಸೀವರ್ ಅದು ಎಲ್ಲಿಂದ ಬರುತ್ತೆ? ಅಥವಾ ನಿಮ್ಗೆ ಪೊಸಿಷನ್, ನಾನು ಈಗ ಈ ಕ್ಷಣದಲ್ಲಿ ಇಲ್ಲಿದ್ದೀನಿ ಅಂತ ಹೇಗೆ ಹೇಳುತ್ತೆ? ಇದು ಕೂಡ ಒಂದು ಸ್ಯಾಟಲೈಟಿನ ಅಪ್ಲಿಕೇಶನ್. ಅದು ಆ ಅಪ್ಲಿಕೇಶನ್ ಈಗ GPS ಅಮೆರಿಕಾದವರು ಕೊಟ್ರು. ಬೇರೆ ರಷ್ಯಾದವರು ಗ್ಲೋನಾಸ್ ಅಂತ ಅವ್ರದೇ ಆದ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಅಮೆರಿಕಾದವರು 24 ಸ್ಯಾಟಲೈಟ್ ಗಳನ್ನ ಆರ್ಬಿಟ್ ಅಲ್ಲಿ ಹಾಕೊಂಡಿದ್ದಾರೆ. ರಷ್ಯಾದವರು 24 ಸ್ಯಾಟಲೈಟ್ ಅನ್ನ ಅದಕ್ಕಾಗಿ ಡೆಡಿಕೇಟ್ ಮಾಡಿದ್ದಾರೆ. ಯುರೋಪಿಯನ್ ಅವರು ಗೆಲಿಲಿಯೋ ಅನ್ನೋ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಚೈನಾದವರು ಬೈಡು ಅನ್ನೋ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡಿದ್ದಾರೆ. ಹಾಗೆ ಈಗ ನಾವು ನಮ್ಮದೇ ಆದ ಒಂದು ನಾವಿಕ್ ಇಟ್ಕೋಬೇಕಾಗತ್ತೆ. ಯಾಕೆಂದ್ರೆ ಈಗ ನಿಮ್ಗಲ್ಲಿ ಇವತ್ತು GPS ಕೆಲಸ ಮಾಡಿ, ಇವತ್ತು ಇಡೀ ದಿನ GPS ಕೆಲಸ ಮಾಡಲ್ಲ ಅನ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ, ನಿಮ್ಗೆ ಹೇಗ್ ಅನ್ಸುತ್ತೆ ಅಲ್ವಾ? ತುಂಬಾ ಕಷ್ಟ ಆಗತ್ತೆ. ಅದು ಬರೀ ನಿಮ್ದು ಒಬ್ಬರದೇ ಇಲ್ಲ, ಇಡೀ ಭಾರತದಲ್ಲಿ ಆ GPS ವ್ಯವಸ್ಥೆ ಇವತ್ತು ಕೆಲಸ ಮಾಡಲ್ಲ ಅಂದ್ರೆ ಅದು ಟ್ರೈನ್ಗಾಗ್ಲಿ ನಡೆಯಲ್ಲ ಅಲ್ವಾ. ಸೊ ಅದು ಯಾಕೆಂದ್ರೆ ಅದು ಬೇರೆಯವ್ರದ್ದು, ಅವ್ರದ್ದು ಯಾವುದೇ ಕ್ಷಣದಲ್ಲಿ ಅವ್ರು ನಿಲ್ಲಿಸ್ಬೋದು ಆ ಸೇವೆಯನ್ನ. ಈಗ ನಮ್ದೇ ಆ ರೀತಿಯ ಒಂದು ಸಿಸ್ಟಮ್ ಇಟ್ಕೊಂಡ್ರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದ್ ಬೇಕಿಲ್ಲ. ಸೊ ಆ ಕೆಲಸವನ್ನ ಇವತ್ತು ಇಸ್ರೋ ಮಾಡ್ತಾ ಇದೆ. ಅದಕ್ಕಾಗಿ ಸುಮಾರು 7 ಉಪಗ್ರಹಗಳನ್ನ ಈಗ ಆಲ್ರೆಡಿ ನಾವು ಅದನ್ನ ಡೆಡಿಕೇಟ್ ಮಾಡಿ ಅದಕ್ಕೆ ನಾವಿಕಾ ವ್ಯವಸ್ಥೆ ಅಂತ, ನಾವಿಕಾ ವ್ಯವಸ್ಥೆ ಅಂತ ಅದಕ್ಕೆ ಹೆಸರನ್ನ ಕೊಟ್ಟಿದ್ವಿ. ಅದು ಈಗ ಸದ್ಯಕ್ಕೆ ಭಾರತ ಮತ್ತೆ ಅದರ ಸುತ್ತಮುತ್ತ ಸುಮಾರು 1500 ಕಿಲೋಮೀಟರ್ ತನಕ GPS ಏನು ಕೊಡುತ್ತೆ ಆ ತರ ಅಕ್ಯುರೇಟ್ ಟೈಮ್, ಪೊಸಿಷನ್, ವೆಲೋಸಿಟಿ ಎಲ್ಲ ಇದನ್ನ ನಾವು ಕೊಡ್ತಾ ಇದೀವಿ. ಬಟ್ ಅದು ಭಾರತಕ್ಕೆ ಸೀಮಿತವಾಗಿದೆ, ಭಾರತದ ಸುತ್ತ ದೇಶಗಳಿಗೆ ಸೀಮಿತವಾಗಿದೆ. ಅದು ವಿಶ್ವದಾದ್ಯಂತ ಆದಾಗ, ವಿಶ್ವಮಟ್ಟದಲ್ಲಿ ಆದಾಗ ನೀವು ಅದು ಮೊಬೈಲ್ಗೆ ಹಾಕೊಂಡು ಎಲ್ಲಿ ಯಾವುದೇ ದೇಶಕ್ಕೆ ಹೋದ್ರೂ ನಮ್ದು ನಾವಿಕ್ ವ್ಯವಸ್ಥೆ ಇರುತ್ತೆ. ಸೊ ಹಾಗೆ ನಾವು ಕೂಡ ಗ್ಲೋಬಲ್ ಪೊಸಿಷನಿಂಗ್ ಈಗ ನೆಕ್ಸ್ಟ್ ಮಾಡಬೇಕು. ಅದು ಒಂದು ನೆಕ್ಸ್ಟ್ ಚಾಲೆಂಜ್. ಈಗ ಪ್ರೆಸೆಂಟ್ ಭಾರತೀಯ ವ್ಯವಸ್ಥೆಗೆ ಆಲ್ರೆಡಿ ಮಾಡಿದೀವಿ, ಒಳ್ಳೆ ಅಕ್ಯುರಸಿನಲ್ಲಿ ಇದೆ ಭಾರತ. ಹೌದು. ಅದು ಗ್ಲೋಬಲ್ ಪೊಸಿಷನಿಂಗ್ ಆದಾಗ ಭಾರತದವರು ಸಂಪೂರ್ಣವಾಗಿ ಬೇರೆ ದೇಶದ ವ್ಯವಸ್ಥೆಯನ್ನ ಬಿಟ್ಟು ನಮ್ಮ ವ್ಯವಸ್ಥೆಯನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಇಸ್ರೋ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅದನ್ನ ಹಾಕೊಂಡು ಮಾಡ್ತಾ ಇದೀವಿ. ಹಾಗೆ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಮ್ಯಾಮ್, ಗಗನಯಾನ್ ಇದು ಮಿಷನ್ ಏನ್ ಬರ್ತಾ ಇದೆ ಮ್ಯಾಮ್, ಅದು ಆಲ್ರೆಡಿ ಲಾಂಚ್ ಆಗಿದ್ಯಾ ಅಥವಾ ಲಾಂಚ್ ಆಗ್ಬೇಕಾ ಮ್ಯಾಮ್? ಲಾಂಚ್ ಅದಕ್ಕೆ ಸಾಕಷ್ಟು ತಯಾರಿಗಳಾಗ್ತಾ ಇದೆ. ಆ ಪೂರ್ವ ತಯಾರಿ ಎಕ್ಸ್ಪೆರಿಮೆಂಟ್ಸ್ಗಳು, ಈಗ ಅದು ಹೇಗೆ ಇಳಿಬೇಕು, ಆ ಗ್ರಾವಿಟೇಷನ್ ಇದರಿಂದ ಹೇಗೆ ಬರಬೇಕು, ಈ ತರದ ಎಲ್ಲಾ ರೀತಿಯ ಇದು ಆಗ್ತಾ ಇದೆ, ಏನು ಟೆಸ್ಟ್ ಗಳಾಗ್ತಾ ಇದೆ. ಗಗನಯಾನ ಅಲ್ಲಿ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಕಳಿಸ್ಬೇಕು ಅನ್ನೋ ಪ್ಲಾನ್ ಏನಾದ್ರು ಇದ್ರೆ ಅದ್ರದ್ದು ಪ್ರಿಪರೇಷನ್ ಹೇಗ್ ನಡೀತಾ ಇದೆ? ಅದಕ್ಕೆ ಪ್ರಿಪರೇಷನ್ 4 ಜನನ್ನ ಅದಕ್ಕೆ ಸೆಲೆಕ್ಟ್ ಮಾಡಿ ಅದಕ್ಕೆ ಟ್ರೈನಿಂಗ್, ರಷ್ಯಾದಲ್ಲಿ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಈಗ ನಮ್ಮದೇ ಆದ ಒಂದು ಟ್ರೈನಿಂಗ್ ಸೆಂಟರ್ ಅನ್ನ ನಾವು ಮಾಡ್ತಾ ಇದೀವಿ. ಅವ್ರಿಗೆ ಸತತವಾಗಿ ಟ್ರೈನಿಂಗ್ ಆಗ್ತಾ ಇದೆ. ಜೊತೆಗೆ
ಹ್ಯೂಮನ್ ರೇಟೆಡ್ ಎಲ್ಲವೂ ಹ್ಯೂಮನ್ ರೇಟಿಂಗ್ ಅಲ್ಲಿ ಇರಬೇಕು. ಮನುಷ್ಯ ಇರಬೇಕು ಅಂದ್ರೆ ನಮ್ಮ ಬೇರೆ ಉಪಗ್ರಹಕ್ಕೂ ಅದಕ್ಕೂ ಅದೇ ವ್ಯತ್ಯಾಸ. ಒಬ್ಬ ಮನುಷ್ಯ ಅದ್ರೊಳಗಡೆ ಇದ್ದಾನೆ ಅಂದಾಗ ಇಡೀ ಉಪಗ್ರಹ ಹ್ಯೂಮನ್ ರೇಟಿಂಗ್ ಅಲ್ಲಿ ಇರಬೇಕು. ಅದಕ್ಕೆ ಸಾಕಷ್ಟು ತಯಾರಿಗಳಾಗ್ತಾ ಇದೆ. ನೋಡಿದ್ರಲ್ಲ ಮಹಾನ್ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಸಂದರ್ಶನದಲ್ಲಿ ಇದ್ದಿದ್ದು MV ರೂಪಾ ಮ್ಯಾಮ್, ಕರ್ನಾಟಕದ ಮಹಿಳಾ ವಿಜ್ಞಾನಿ MV ರೂಪಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಟೈಮ್, ನಿಮ್ಮ ಸಂದರ್ಶನ ನೀಡಿದ್ದಕ್ಕೆ. ಥ್ಯಾಂಕ್ ಯು ವೆಂಕಟೇಶ್ ಸರ್. ವೆಂಕಟೇಶ್ ಸರ್ ಅಂತ ಅಂದ್ರೆ ಬೇರೆ ಯಾರು ಅಲ್ಲ, MV ರೂಪಾ ಮ್ಯಾಮ್ ಅವರ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ನಮಗೆ ಒಂದು ಸ್ಪೇಸ್, ಬಾಹ್ಯಾಕಾಶದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ನಮ್ಮ ತಂಡದ ಕಡೆಯಿಂದ ಇದು ಒಂದು ಪುಟ್ಟ ಕಾಣಿಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ದು ಹೀಗೆ ನಡೀತಾ ಇರ್ಲಿ, ತುಂಬಾ ಚೆನ್ನಾಗಿ ಮಾಡಿ ಜನಗಳಿಗೆ ಅದು ಬರ್ಲಿ. ಇದು ನನ್ನಿಂದ ನೀವು ಒಂದು ಓದಿ. ಮೀನ್ಸ್ ಲಾಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.